ಆತ್ಮೀಯರೇ, ನಾವು ಹಿಂದಿನ ವಿಡಿಯೋ ಭಾಗದಲ್ಲಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ ಕ್ವಶನ್ ಟ್ಯಾಗ್ಗೆ ಸಂಬಂಧಿಸಿರುವ ಹಾಗೆ ಕೆಲವೊಂದು ಕ್ವಶನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇದರಲ್ಲಿ ಇನ್ನೂ ಕೆಲವೊಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಕ್ವಶನ್ ನಂಬರ್ 1, ಫ್ರೀಡಮ್ ಫೈಟರ್ಸ್ ಫಾಟ್ ಫಾರ್ ದಿ ನೇಷನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ನೇಷನ್. ಓಕೆ, ಈ ವರ್ಡನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಕೊಟ್ಟಿರುವಂತಹ ಸೆಂಟೆನ್ಸ್ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಅದೇ ರೀತಿ ಈ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆಯಾ ಅಥವಾ ಪಾಸ್ಟ್ ಟೆನ್ಸ್ನಲ್ಲಿ ಇದೆಯಾ, ಇದನ್ನು ನೀವು ಕಂಡುಹಿಡಿಯಬೇಕು. ಫೈಟ್ ಆದಮೇಲೆ ಏನು ಬರ್ತದೆ? V1 V2 ಏನು ಬರ್ತದೆ? ಫಾಟ್. ಅಂದರೆ ಇದೇನಾಯಿತು? ಕೊಟ್ಟಂಥ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ನಲ್ಲಿ ಇದೆ. ಓಕೆ, ಪಾಸ್ಟ್ ಟೆನ್ಸ್ನಲ್ಲಿದ್ದರೆ ಯಾವುದನ್ನು ಬಳಸ್ತೀವಿ ನಾವು? ಡಿಡ್ ಅಂತ ವರ್ಬ್ ಬಳಸ್ತೀವಿ. ಇಲ್ಲಿ ಕೊಟ್ಟಂಥ ಸೆಂಟೆನ್ಸ್ ಪಾಸಿಟಿವ್ ಇದೆ, ಅಂದರೆ ನಾವು ಇದನ್ನು ನೆಗೆಟಿವ್ ಮಾಡಬೇಕು. ಹೌದಾ? ಡಿಡ್ ಅಂದರೆ ಇದರ ನೆಗೆಟಿವ್ ಯಾವುದಾಗುತ್ತೆ? ಡಿಡ್ ನಾಟ್ ಆರ್ ಡಿಡಂಟ್ ಆಗುತ್ತೆ. ಓಕೆ, ಸರಿಯಾದ ಉತ್ತರ ಡಿಡ್ ನಾಟ್ ದೇ. ಓಕೆ, ನೆಕ್ಸ್ಟ್ ಕ್ವಶನ್, ಪೀಪಲ್ ಡು ನಾಟ್ ಡ್ರಿಂಕ್ ಕ್ರಿಟಿಕಲಿ. ಓಕೆ, ಡು ನಾಟ್ ಅಂತ ಕೊಟ್ಟಿದ್ದಾರೆ ಸೆಂಟೆನ್ಸ್ನಲ್ಲಿ. ಕೊಟ್ಟಿರುವ ಸೆಂಟೆನ್ಸ್ ನೆಗೆಟಿವ್ ಫಾರ್ಮ್ನಲ್ಲಿದೆ. ಅದನ್ನು ನಾವು ಏನು ಮಾಡಬೇಕು? ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಓಕೆ, ಡು ನಾಟ್ ಅಂತ ಕೊಟ್ಟಿದ್ದಾರೆ. ಕ್ರಿಟಿಕಲಿ, ಡು ನಾಟ್ ಕ್ರಿಟಿಕಲಿ ಅಂದರೆ ಏನಾಯಿತು? ನಾಟ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗಿದ್ರೆ ಪಾಸಿಟಿವ್ ಏನಾಗುತ್ತೆ? ಡೂ ದೇ. ಓಕೆ, ಡೂ ದೇ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಸಾನಿಯಾ ಮಿರ್ಜಾ ವಿಲ್ ಪ್ಲೇ ಫಾರ್ ಇಂಡಿಯಾ. ಸಾನಿಯಾ ಮಿರ್ಜಾ ವಿಲ್ ಪ್ಲೇ ಫಾರ್ ಇಂಡಿಯಾ. ಓಕೆ, ವಿಲ್ ಅಂತ ಇದೆ ಆಲ್ರೆಡಿ. ಹಾಗಿದ್ರೆ ಏನಾಗುತ್ತೆ? ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಇದನ್ನು ಏನು ಮಾಡಬೇಕು ನಾವು? ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಮಾಡಿದರೆ ಏನಾಗುತ್ತೆ? ವಿಲ್ ಇದ್ದಿದ್ದು ವೋಂಟ್ ಆಗುತ್ತೆ. ಓಕೆ, ವೋಂಟ್ ಶಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ, ವಿ ಹ್ಯಾವ್ ಟು ಪ್ಲೇ ಟ್ಯಾಕ್ಸಸ್ ಇನ್ ಟೈಮ್. ಓಕೆ, ಕೊಟ್ಟಂಥ ಸೆಂಟೆನ್ಸ್ ಏನಿದೆ? ಪಾಸಿಟಿವ್ ಇದೆ. ಇದನ್ನು ನಾವು ಏನು ಮಾಡಬೇಕು? ನೆಗೆಟಿವ್ ಮಾಡಬೇಕು. ಹಾಗಿದ್ರೆ ನೆಗೆಟಿವ್ ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕು? ರೂಲ್ಸ್ಗಳನ್ನು ಅಪ್ಲೈ ಮಾಡಬೇಕು. ಕೊಟ್ಟಂಥ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆಯಾ ಅಥವಾ ಪಾಸ್ಟ್ ಟೆನ್ಸ್ನಲ್ಲಿದೆಯಾ, ಇದನ್ನು ನೀವು ತಿಳ್ಕೊಬೇಕ್ರಿ. ಹೌದಾ? ಹಾಗಿದ್ರೆ ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಹೌದಾ? ಪ್ರೆಸೆಂಟ್ ಟೆನ್ಸ್ನಲ್ಲಿದ್ದರೆ ಇಲ್ಲಿ ವರ್ಬನ್ನು ಕೊಟ್ಟಿಲ್ಲ. ಹಾಗಿದ್ರೆ ನಾವು ಏನು ಮಾಡಬೇಕು? ಹೈಡಿಂಗ್ ವರ್ಬನ್ನು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಹೈಡಿಂಗ್ ವರ್ಬ್ ಯಾವುದಾಗುತ್ತೆ? ಸಿಂಗ್ಯುಲರ್ ಇದ್ದರೆ ಡೂ ಅಂತ ಬರ್ತದೆ. ಓಕೆ, ಟೈಮ್. ಹಾಗಿದ್ರೆ ನೆಗೆಟಿವ್ ಸೆಂಟೆನ್ಸ್ ಯಾವುದು? ಡೋಂಟ್ ವಿ. ಇಟ್ಸ್ ಅ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ರೋಮಾ ವಾಸ್ ಇನ್ ಡೇಂಜರ್. ಓಕೆ, ಇದು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕು. ಕೊಟ್ಟಂಥ ಸೆಂಟೆನ್ಸ್ ಏನಿದೆ? ಪಾಸಿಟಿವ್ ಸೆಂಟೆನ್ಸ್ ಇದೆ. ನಾವೇನು ಮಾಡಬೇಕಾಗಿದೆ? ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾಗಿದೆ. ಓಕೆ, ಹಾಗಿದ್ರೆ ಕೊಟ್ಟಂಥ ಸೆಂಟೆನ್ಸ್ ನೀವು ಪ್ರೆಸೆಂಟ್ ಟೆನ್ಸ್ನಲ್ಲಿದೆಯಾ ಪಾಸ್ಟ್ ಟೆನ್ಸ್ನಲ್ಲಿದೆ ಇದನ್ನು ತಿಳ್ಕೋಬೇಕು. ಓಕೆ, ವಾಸ್ ಅಂತ ಕೊಟ್ಟಿದ್ದಾರೆ. ವಾಸ್ ಅಂದರೆ ಏನಾಗುತ್ತೆ? ನೆಗೆಟಿವ್ ಮಾಡಬೇಕಾಗಿದ್ದರೆ ವಾಸಂಟ್ ಅಂತ ಬರ್ತದೆ. ಅದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ, ವಾಸಂಟ್ ಶಿ. ಓಕೆ, ನೆಕ್ಸ್ಟ್ ಕ್ವಶನ್, ಪೇಪೆ ಸ್ಟಾಪ್ಡ್ ದ ಸೈಲರ್ಸ್ ಎಟ್ ದ ಡೋರ್ ಸ್ಟೆಪ್ಸ್. ಮೊದಲಿಗೆ ಕೊಟ್ಟಂಥ ಸೆಂಟೆನ್ಸ್ ಏನಿದೆ? ಪಾಸಿಟಿವ್ ಸೆಂಟೆನ್ಸಾ ಅಥವಾ ನೆಗೆಟಿವ್ ಸೆಂಟೆನ್ಸಾ, ಇದನ್ನು ಫೈಂಡ್ ಔಟ್ ಮಾಡಬೇಕು. ಹಾಗೆ ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆಯಾ ಅಥವಾ ಪಾಸ್ಟ್ ಟೆನ್ಸ್ನಲ್ಲಿದೆ, ಇದನ್ನು ಕೂಡ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸ್ಟಾಪ್ಡ್ ಅಂತ ಬರ್ತಿದೆ. ಸ್ಟಾಪ್ಡ್ ಮೀನ್ಸ್ ಇ ಡಿ ಫಾರ್ಮ್ ಬರ್ತಿದೆ. ಇ ಡಿ ಅಂದರೆ ಸ್ಟಾಪ್, ಸ್ಟಾಪ್ಡ್. ಇಟ್ ಮೀನ್ಸ್ ಇದು V1 V2 ಫಾರ್ಮ್ ಅಂದರೆ ಏನಾಯ್ತು? ಇದು ಪಾಸ್ಟ್ ಟೆನ್ಸ್ ಆಯಿತು. ಓಕೆ, ಪಾಸ್ಟ್ ಟೆನ್ಸ್ ಆದರೆ ಏನು ಮಾಡಬೇಕು ನಾವು? ಡಿಡ್ ವರ್ಬನ್ನು ಇಲ್ಲಿ ತಗೋಬೇಕು. ಓಕೆ, ಕೊಟ್ಟಂಥ ಸೆಂಟೆನ್ಸ್ ಪಾಸಿಟಿವ್ ಇದೆ. ಹಾಗಿದ್ರೆ ನಾವೇನು ಮಾಡಬೇಕು?
ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಮಾಡಿದರೆ ಏನಾಗುತ್ತೆ, ಡಿಡ್ ನೆಗೆಟಿವ್ ಮಾಡಿದರೆ ಡಿಡಂಟ್ ಹಿ ಆಗುತ್ತೆ. ಓಕೆ, ಆಪ್ಷನ್ ಡಿ ಡಿಡಂಟ್ ಹಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಮೋನಿಶಾ ರೈಟ್ಸ್ ನೀಟ್ಲಿ. ಓಕೆ, ರೈಟ್ಸ್ ಅಂತ ಬಂದಿದೆ. ಓಕೆ, ಯಾವುದೇ ವರ್ಬನ್ನು ಇಲ್ಲಿ ಕೊಟ್ಟಿಲ್ಲ, ರೈಟ್ಸ್ ಅಂತ ಬಂದಿದೆ. ರೈಟ್ಸ್ ಅಂದರೆ ಏನಿದು, ರೈಟ್ ಇದು ಸಿಂಗ್ಯುಲರ್, ರೈಟ್ಸ್ ಅಂದರೆ ಏನಾಗುತ್ತೆ, ಪ್ಲೂರಲ್ ಆಗುತ್ತೆ. ರೂಲ್ಸ್ಗಳಲ್ಲಿ ಹೇಳಿದ್ದೆ ನಾನು, ಸಿಂಗ್ಯುಲರ್ ಮೀನಿಂಗ್ ಇದ್ದರೆ ಡೂ ಅಂದರೆ ಏನಾಗುತ್ತೆ, ಸಿಂಗ್ಯುಲರಲ್ಲಿ ಬರ್ತದೆ. ಡಸ್ ಯಾವಾಗ ಬರ್ತದೆ, ಪ್ಲೂರಲ್ ವರ್ಡ್ದಾಗ ಬರ್ತದೆ. ಓಕೆ, ರೈಟ್ಸ್ ಅಂದರೆ ಏನಾಯಿತು, ಡಸ್ ಅಂತ ಆಯಿತು. ಓಕೆ, ಕೊಟ್ಟಂಥ ಸೆಂಟೆನ್ಸ್ ಇದೆ ಪಾಸಿಟಿವ್ ಆಗಿದೆ, ಆದ್ದರಿಂದ ನಾವು ಏನು ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕು. ಓಕೆ, ಡಸಂಟ್ ಹಿ ಮೋನಿಶಾ. ಓಕೆ, ಇದು ಗರ್ಲ್ ಇದೆ, ಮೋನಿಶಾ ಈಸ್ ಅ ಗರ್ಲ್. ಓಕೆ, ಆ್ಯಕ್ಚುಲಿ ಹಿ ಆಗಿದೆ, ಅದು ರಾಂಗ್, ಶಿ ಆಗಬೇಕು. ಓಕೆ, ಡಸಂಟ್ ಶಿ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಐ ಆಮ್ ಅ ಟೀಚರ್. ಇದೇನು ಮಾಡಬೇಕಾಗಿದೆ, ಕ್ವಶನ್ ಟ್ಯಾಗ್ನಲ್ಲಿ ಐ ಆಮ್ ಅಂತ ಬಂದರೆ ನೆಗೆಟಿವ್ ಸೆಂಟೆನ್ಸ್ ಮಾಡುವಾಗ ಆ್ಯಮೆಂಟ್ ಅಂತ ಬಳಸಬಾರದು. ಓಕೆ, ಐ ಆಮ್ ಈಸ್ ಅ ನಾಟ್ ರೈಟ್ ಫಾರ್ಮ್ ಆಫ್ ಆ್ಯಮೆಂಟ್, ಇಟ್ಸ್ ರೈಟ್ ಫಾರ್ಮ್ ಆಫ್ ಆರೆಂಟ್. ಇದನ್ನು ನೀವು ತಿಳ್ಕೋಬೇಕು. ಓಕೆ, ಆರೆಂಟ್ ಅಂತ ಬಂದಿದೆ, ಆರೆಂಟ್ ಐ ಪಾಸಿಟಿವ್ ಸೆಂಟೆನ್ಸ್ ಇದೆ, ಹೌದಾ. ಪಾಸಿಟಿವ್ ಇದ್ರೆ ಏನು ಮಾಡಬೇಕು, ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಮಾಡಿದರೆ ಏನಾಯಿತು, ಆರೆಂಟ್ ಐ ಇದೆ, ಆರೆಂಟ್ ಐ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಐ ಆಮ್ ನಾಟ್ ಅ ಡ್ರೈವರ್. ಓಕೆ, ಐ ಆಮ್ ಆದರೆ ನಾಟ್ ಕೊಟ್ಟಿದ್ದಾರೆ ಸೆಂಟೆನ್ಸ್ನಲ್ಲಿ, ಹಾಗಿದ್ದರೆ ಸೆಂಟೆನ್ಸ್ ಏನಾಯಿತು, ನೆಗೆಟಿವ್ ಸೆಂಟೆನ್ಸ್ ಆಯಿತು. ಇದನ್ನು ನಾವು ಏನು ಮಾಡಬೇಕು, ಪಾಸಿಟಿವ್ ಸೆಂಟೆನ್ಸ್ ಮಾಡಬೇಕು. ಓಕೆ, ಪಾಸಿಟಿವ್ ಮಾಡಬೇಕಾಗಿದ್ರೆ ಏನಾಯಿತು, ಆ್ಯಮ್ ಇದ್ದಿದ್ದು ಆ್ಯಮೆಂಟ್ ಆಗಲ್ಲ, ಏನಾಗುತ್ತೆ, ಆರೆಂಟ್ ಆಗುತ್ತೆ. ಹೌದಾ, ಸರಿಯಾದ ಉತ್ತರ ಆಪ್ಷನ್ ಬಿ ಆ್ಯಮ್ ಐ. ಓಕೆ, ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಈ ಎಲ್ಲ ಬೇಸಿಕ್ ಕಾನ್ಸೆಪ್ಟನ್ನು ಹೇಳಿದ್ದೀನಿ. ಬೇಸಿಕ್ ಕಾನ್ಸೆಪ್ಟ್ ಈಸಿಯಾಗಿ ನೀವು ತಿಳ್ಕೊಂಡ್ರೆ ಮಾತ್ರ ಈ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡೋಕ್ಕೆ ಆಗೋದು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್, ಲೆಟ್ ಮೀ ಗೋ ನೌ. ನೋಡಿ, ಇದೊಂದು ಡಿಫ್ರೆಂಟ್ ಆಗಿರುವಂಥ ಕ್ವಶನ್ ಇದೆ. ಲೆಟ್ ಮೀ ಗೋ ನೌ, ಇಲ್ಲಿ ಲೆಟ್ ಮೀ ಅಂತ ಆಪ್ಷನ್ ಇದೆ, ವಿಲ್ ಯು ಅಂತ ಇದೆ, ವಿಲ್ ಮೀ ಅಂತ ಇದೆ, ಶಾಲಾ ಅಂತ ಇದೆ. ಓಕೆ, ಇದನ್ನು ಹೇಗೆ ಸಾಲ್ವ್ ಮಾಡಬೇಕು, ಯಾವುದೇ ಕ್ವಶನ್ಸ್ನಲ್ಲಿ ಲೆಟ್ ಅಂತ ಶಬ್ದ ಬಂದರೆ ನೀವು ಇಲ್ಲಿ ವಿಲ್ ಇದೆ ಅಂತ ತಿಳ್ಕೋಬೇಕು. ಇದೇ ಒಂದು ಸೀಕ್ರೆಟ್. ಕ್ವಶನ್ ಟ್ಯಾಗ್ ಮಾಡುವಾಗ ಲೆಟ್ ಅಂತ ಎಲ್ಲಿ ಶಬ್ದ ಬರ್ತದೆ ಅಲ್ಲಿ ನೀವು ವಿಲ್ ಅಂತ ತಿಳ್ಕೋಬೇಕು. ಓಕೆ, ಲೆಟ್ ಮೀ ಗೋ ನೌ ಅಂದರೆ ಸರಿಯಾದ ಆಪ್ಷನ್ ಏನಾಗುತ್ತೆ, ಮೀ ಆಗಲ್ಲ, ವಿಲ್ ಯು. ಓಕೆ, ವಿಲ್ ಯು ಇದು ಸರಿಯಾದ ಉತ್ತರ. ನಾನು ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಹೇಳಿದ್ದೀನಿ ರೀ, ಅದನ್ನು ನೀವು ಫಾಲೋ ಮಾಡಿರಿ. ಈಸಿಯಾಗಿ ಏನು ಮಾಡ್ಬೋದು, ನೀವು ಕ್ವಶನ್ ಟ್ಯಾಗ್ ಅರ್ಥ ಆಗುತ್ತೆ. ಹೌದಾ. ಓಕೆ, ಮುಂದಿನ ವಿಡಿಯೋ ಭಾಗದಲ್ಲಿ ನಾನು ಆರ್ಟಿಕಲ್ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ಕ್ಲಾಸ್ ತಪ್ಪದೇ ನೋಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೇನೆ. ಯಾವುದೇ ತರಹದ ಕಾಂಪಿಟೇಟಿವ್ ಎಕ್ಸಾಮ್ ಹಾಗೆ 8 to 10th ಕ್ಲಾಸ್ ಸ್ಟೂಡೆಂಟ್ಗಳಿಗೆ ಇದು ಸಹಿತ ಅಪ್ಲೈ ಆಗುತ್ತೆ. ಓಕೆ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ.